ಶರಣಾರ್ಥಿಗಳು. ಶರಣರಮ್ಮ. ನಾನು ಬೇಲೂರಿಂದ ಬಂದಿದ್ದೀನಿ. ಬೇಲೂರು ವಿಶ್ವವಿಖ್ಯಾತವಾದಂತಹ ಸ್ಥಳ. ತಮ್ಮ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಚೆನ್ನಕೇಶವ ಸ್ವಾಮಿಯ ದೇವಸ್ಥಾನ ಮತ್ತೆ ಅಲ್ಲ ಸುತ್ತ ಹಳೇಬೀಡು ಪಕ್ಕದಲ್ಲಿ ಇರುವಂತಹ ಹಳೇಬೀಡು ಬಹಳ ಪ್ರಸಿದ್ಧವಾದಂಥದ್ದು. ತಾವೇನೋ ಹೇಳಲಿಕ್ಕೆ ಹೊರಟ್ರಿ, ಬೇಲೂರು ಇನ್ನೂ ಒಂದು ಬೇಲೂರು, ಅದನ್ನೇನು ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಕರ್ನಾಟಕದ ಸಾಂಸ್ಕೃತಿಕ ನಕ್ಷೆಯಲ್ಲಿ ಬೇಲೂರು ಹಳೇಬೀಡಿನ ಹೆಸರು ಸುವರ್ಣ ಅಕ್ಷರಗಳಿಂದ ಬರೆದಿಡುವಂಥದ್ದು. ಹಾಗಾಗಿ ಬೇಲೂರು ಮತ್ತು ಹಳೇಬೀಡಿನ ಬಗ್ಗೆ ನಮ್ಮ ಜನಗಳಿಗೆ ಚೆನ್ನಾಗಿ ಗೊತ್ತಿದೆ. ಮತ್ತೆ ಹಾಗೆ ಕಲ್ಕತ್ತಾದಲ್ಲೂ ಕೂಡ ಒಂದು ಕಲ್ಕತ್ತಾದಲ್ಲಿ ರಾಣಿ ರಾಸಮಣಿ ಅವರು ಕಟ್ಟಿದಂತಹ ಭಗವತಿ ಕಾಳಿಕಾ ದೇವಸ್ಥಾನ ಇದೆ. ಅಲ್ಲಿ ರಾಮಕೃಷ್ಣ ಆಶ್ರಮ ಇದೆ. ಅಲ್ಲಿ ರಾಮಕೃಷ್ಣ ಆಶ್ರಮದ ಹಿರಿಯ ಯತಿಗಳೆಲ್ಲ ತಮ್ಮ ಬದುಕನ್ನು ಧನ್ಯವನ್ನಾಗಿ ಮಾಡಿಕೊಂಡು ಹೋಗಿದ್ದಾರೆ. ಅಂತಹ ಹಿರಿಯ ಯತಿಗಳ ಶಿಷ್ಯರಾದಂತಹ ರಾಷ್ಟ್ರಕವಿ ಕುವೆಂಪು ಅವರು ಗುರುದೀಕ್ಷೆ ತಗೊಳ್ಳಿಕ್ಕೆ ಅಲ್ಲಿ ಹೋಗಿರ್ತಾರೆ. ಅಲ್ಲಿ ಬೇಲೂರು ಮಠಕ್ಕೆ ತುಂಬಾ ಪ್ರಸಿದ್ಧವಾದ ಬೇಲೂರು ಮಠಕ್ಕೆ ಹೋಗಿರ್ತಾರೆ. ಅವಾಗ ಗುರುಗಳು ಕುವೆಂಪು ಅವ್ರಿಗೆ ದೀಕ್ಷೆ ಕೊಟ್ಟು ಜಪಮಾಲೆ ಕೊಡ್ತಾರೆ. ಪುಟ್ಟಪ್ಪ ಈ ಜಪಮಾಲೆ ತಗೋ, ಜಪ ಮಾಡು ಅಂತ ಹೇಳಿ. ಪುಟ್ಟಪ್ಪನವ್ರ ಕೈಯಾಗ ಜಪಮಾಲೆ ಬಂದು ಕೂಡಲೇ ಪುಟ್ಟಪ್ಪನವ್ರಿಗೆ ಈ ಕವನ ಸ್ಫುರಣ ಆಗತ್ತೆ. ಜೀವನವೆನಿತುಂ ಜಪವೆನಗಾಗಿರೆ ಜಪಮಣಿ ಗಿಪಮಣಿ ಮಾಲೆಯದೇಕೆ ಸುಂದರ ಜಗಸಿವ ಮಂದಿರವಾಗಿರೆ ಅಂಧತೆ ಕವಿದೆಯ ದೇಗುಲವೇಕೆ. ಸುಂದರ ಜಗಸಿವ ಮಂದಿರವಾಗಿರೆ ಅಂಧತೆ ಕವಿದೆಯ ದೇಗುಲವೇಕೆ ಜೀವನವೆನಿತುಂ ಜಪವೆನಗಾಗಿರೆ ಜಪಮಣಿ ಗಿಪಮಣಿ ಮಾಲೆಯದೇಕೆ. ಅಂದ್ರೆ ಅವರು ಮಾಲೆಯನ್ನು ಕೊಟ್ಟ ತಕ್ಷಣವೇ ಆ ತತ್ಕ್ಷಣದಲ್ಲಿ ಕುವೆಂಪುರವರು ಈ ಒಂದು ಕವನವನ್ನ ರಚಿಸಿ ಹಾಡಿದ್ರು. ತುಂಬಾ ಸೊಗಸಾಗಿ ಅವರು ಹಾಡಿದ್ದನ್ನ ನಮ್ಮೆಲ್ಲರಿಗೂ ಕೂಡ ನೀವು ಅದನ್ನ ಹೇಳಿದ್ದೀರಾ. ಅಂದ್ರೆ ಯಾವುದನ್ನ ಕುವೆಂಪು ಅವರು ಹೇಳೋದ್ರು, ಅಂಧತೆ ಕವಿದೆಯ ದೇಗುಲಕ್ಕಿಂತಲೂ ಸುಂದರ ಶಿವ ಮಂದಿರವಾಗಿರೆ ಈ ಜಗತ್ತು, ಸಸ್ಯಕಾಶಿ, ಸಸ್ಯ ವೈವಿಧ್ಯತೆ. ಮತ್ತಿಂತ ಸುಂದರ ಶಿವ ಮಂದಿರದಲ್ಲಿ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಕಾಣೋದು. ಹುಡುಕೊಂಡು ಹೊರಟಿದ್ದು ಅಕ್ಕ ಮಹಾದೇವಿಯ ಚನ್ನಮಲ್ಲಿಕಾರ್ಜುನನ ಹುಡುಕೊಂಡು ಹೊರಟಿದ್ದು ಕೂಡ ಒಂದಕ್ಕೊಂದು ಸಂಬಂಧಗಳಿದಾವೆ. ಇದು ಅನುಭವದ ಸಂಬಂಧ. ಇದು ಸಸ್ಯಗಳಿಂದ ಬಹಳ ಮಂದಿ ಸ್ವಾಸ್ಥ್ಯ ಅಂತ ಹೇಳ್ತಾರೆ. ಸಸ್ಯಗಳಿಂದ ಸ್ವಾಸ್ಥ್ಯ ಅಷ್ಟೇ ಅಲ್ಲ, ಸಸ್ಯಗಳಿಂದ ಅನುಭವದ. ಆ ಅನುಭವವನ್ನು ನಾವು ಅರ್ಥೈಸ್ಕೊಂಡ್ರೆ ಅವಾಗ ನಾವು ಅನುಭವಿಗಳಾಗ್ತೇವೆ. ನಾವು ಅನುಭವಿಗಳಾದ್ರೆ ನಮ್ಮ ಕುರಾನ್, ಬೈಬಲ್, ಗೀತೆ ಎಲ್ಲವೂ ಸಮಾನವಾಗಿ ಕಾಣಿಸ್ತಾವ. ಎಲ್ಲವನ್ನು ಕೂಡ ಸಮಾನ ದೃಷ್ಟಿಯಿಂದ ನೋಡುವಂತಹ ಬೆಳಕಿನ ದಾರಿ ಇವೆಲ್ಲ. ಬೆಳಕಿನ ದಾರಿಯನ್ನ ಸಮಾನ ದೃಷ್ಟಿಯಲ್ಲಿ ನೋಡುವಂತ ಡಿವೈನ್ ಲೈಟ್ ಅಂತ ನಾವೇನು ಅಂತೀವಿ, ಆ ಡಿವೈನ್ ಲೈಟಿನ ಕಡೆ, ದಿವ್ಯ ಬೆಳಕಿನ ಕಡೆ ಕರ್ಕೊಂಡು ಹೋಗ್ತಕ್ಕಂಥ ಸಂಗತಿಗಳು ಇವೆಲ್ಲ ಅದಾವ. ನಾವು ಅರ್ಥ ಮಾಡಿಕೊಂಡು ನಾವು ಅವುಗಳನ್ನ ಅಂಗವಿಸಿಕೊಂಡು ಅಂತರಂಗದಲ್ಲಿ ಇಳಿಸ್ಕೊಂಡ್ರೆ ನಮ್ಮ ಜೀವನ ಧನ್ಯವಾಗುತ್ತಾ. ಹಾಗಾಗಲಂತ ಹಾರೈಸ್ತಾರೆ. ನಮಸ್ತೆ.